ಎಲ್ಲೋದ್ರೂ ಇವ್ರನ್ನ ಬಂದೇ ಇಲ್ಲ. ಶಿವರಾಜ್, ಯಾಕೋ ಇಷ್ಟು ಲೇಟು? ಎಷ್ಟೋ ಕೆಮ್ತ್ಯಾ? ಮೊದಲು ಹೋಗಿ ಹಾಸ್ಪಿಟ್ಲ್ ತೋರಿಸ್ಕೊ. ಕೆಮ್ಗೆಲ್ಲ ಯಾರು ಹಾಸ್ಪಿಟ್ಲಿಗೆ ಹೋಗ್ತಾರೆ? ಸುಮ್ಮನೆ ದುಡ್ಡು ಖರ್ಚಷ್ಟೇ. ಅಯ್ಯೋ ನಿದ್ದೆ ಆಗೋಯ್ತು. ಹೋಗ್ಲಿ, ರಾಜ್ಕುಮಾರ್ ಟಿಕೆಟ್ ತರ ಕೇಳಿದೆ, ತಂದ? ಸರಿ ನಡಿ ಹೋಗೋಣ. ಹಾಯ್ ಮಂಜು. ಹಾಯ್, ಬಾರ ಕುತ್ಕೊಳ್ಳ. ಏನೋ ತಂದೆ ಅನ್ಕೋಣ, ಊಟ ಮಾಡು. ಏನು ಇನ್ನೂ ಕೆಮ್ತಾನೆ ಇದೆಯಾ? ಇನ್ನೂ ತೋರಿಸ್ಕೊಳ್ಳಿಲ್ವ ನೀನು ಹಾಸ್ಪಿಟ್ಲಿಗೆ? ನಮ್ಮ ಮನೆ ಪಕ್ಕದಲ್ಲೇ ಮೆಡಿಕಲ್ ಶಾಪ್ ಇದೆ ಅಲ್ವಾ, ಅಲ್ಲೇ ಮಾತ್ರ ತಗೊಂಡಿದ್ದೀನಿ. ಸುಮ್ಮನೆ ಹಾಸ್ಪಿಟ್ಲ್ ಎಲ್ಲ ಯಾಕೆ? ಇದೇ ಆಗೋಯ್ತು ಕಣ. ರಕ್ತ? ಯಾಕೋ ಕೆಮ್ತಾನೆ ಇದೆಯಾ? ಇನ್ನು ತೋರಿಸ್ಕೊಳ್ಳಿ ಹಾಸ್ಪಿಟ್ಲಿಗೆ. ಹೋಗ್ತಾ ಇದ್ದೀನಿ. ಬಾ ಹೋಗ್ಲಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನೇ. ಬನ್ನಿ ಕೂತ್ಕೊಳ್ಳಿ. ಏನ್ ಪ್ರಾಬ್ಲಮ್? 2 ವಾರದಿಂದ ಕೆಮ್ಮು ಡಾಕ್ಟ್ರೆ. ಹೌದಾ? ಮತ್ತೆ ಕೆಮ್ಮಿನ ಜೊತೆ ಕಫ ಏನಾದ್ರು? ಕಫ ಬರುತ್ತೆ. ನಿನ್ನೆ ರಾತ್ರಿ ರಕ್ತನೂ ಬಂತು. ರಕ್ತನೂ ಬಂತಾ? ಒಂದು ನಿಮಿಷ. ಇಲ್ಲ ನೀವು ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ. ಆ ಕಡೆ ಮುಖ ಮಾಡಿ. ಕೆಮ್ಮಿ, ಜೋರ ಉಸಿರು ತಗೊಳ್ಳಿ. ಊಟ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಡಾಕ್ಟ್ರೆ. ಊಟ ಎಲ್ಲ ಕರೆಕ್ಟ್ ಸೇರುತ್ತೆ. ಮತ್ತೆ ಆಯಾಸ ಆಗೋದೇನಾದ್ರು? ಹಾ, ತುಂಬಾ ಸುಸ್ತಾಗುತ್ತೆ. ಈ 2 ವಾರದಿಂದ ಅಂದ್ರಲ್ಲ, ಜ್ವರ ಏನಾದ್ರು ಬಂದಿತ್ತ ನಿಮ್ಗೆ? ಹಾ, ಸಂಜೆ ಟೈಮಲ್ಲಿ ಜ್ವರ ಜಾಸ್ತಿ ಆಗುತ್ತೆ. ಜ್ವರ ಬರುತ್ತೆ? ಹಾ, ಜಾಸ್ತಿ. ರಾತ್ರಿನೇ ಇರುತ್ತಾ? ರಾತ್ರಿ ಜ್ವರ ಇರುತ್ತೆ ಸ್ವಲ್ಪ. ತುಂಬಾ ಬೆವರುತ್ತೆ. ಓ, ಬೆವರುತ್ತೆ. ನೀವು ಹೇಳೋದೆಲ್ಲ ನೋಡಿದ್ರೆ ಯಾವ್ದಕ್ಕೂ ಒಂದ್ಸತಿ ಕಫ ಟೆಸ್ಟ್ ಮಾಡಿಸ್ಬಿಡೋಣ, ಆಯ್ತಾ? ಕಫ ಟೆಸ್ಟ್ ಬರ್ದು ಕೊಡ್ತೀನಿ. ನೀವು ಈಗ ಒಂದ್ಸತಿ ಹೋಗಿ ಕೊಟ್ಬೇಕು. ನಾಳೆ ಬೆಳಿಗ್ಗೆ ಬಂದು ಏನು ತಿನ್ನಲಾರ್ದೆ, ಏನು ಕುಡಿಲಾರ್ದೆ ಬಂದು ಕೊಟ್ಟು ಹೋಗ್ಬೇಕು, ಆಯ್ತಾ? ಹೆಸರು ಏನಂದ್ರಿ? ನಿತಿನ್. ಆಯ್ತು. ಬನ್ನಿ. ನೋಡಿ ನಿತಿನ್ ಅವ್ರೆ, ನಿಮ್ಗೆ ಟಿಬಿ ಬಂದಿದೆ. ಟಿಬಿನಾ? ಇದು ಭಯ ಪಡೋದೇನು ಅವಶ್ಯಕತೆ ಇಲ್ಲ, ಇನ್ನು ವರಿ ಮಾಡಬೇಡಿ, ಆಯ್ತಾ? ಇದು ವಾಸಿ ಆಗುತ್ತೆ. ನಾನೊಂದು ಡಾಕ್ಟರ್ಸ್ ಅಡ್ರೆಸ್ ಬರ್ಕೊಡ್ತೀನಿ. ನೀವು ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೆಲ್ಲ ಡೀಟೇಲ್ಸ್ ನಿಮ್ಗೆ ಹೇಳ್ತಾರೆ. ಯಾವ್ದಾವ್ದು ಮಾತ್ರೆ ತಗೋಬೇಕು, ಒಂದು 6 ತಿಂಗಳು ಮಾತ್ರೆ ತಗೋಬೇಕಾಗುತ್ತೆ. ಇವನೇನ್ಬೋದಾ? ಹೇಳ್ಬೋದಾ ಇವನು? ಇವನ್ ಫೋನ್ ಬೇರೆ ಮಾಡ್ತಾವನಲ್ಲಪ್ಪ. ಬಿಸಿ ಇದ್ದಾನೆ ಅನ್ಸುತ್ತೆ. ಹಾ, ಬನ್ನಿ ತಗೊಳ್ಳಿ ಸರ್, ಕೂತ್ಕೊಳ್ಳಿ. ನೋಡಿ ಸರ್, ನಿಮಗೆ ಟಿ ಬಿ ಇದೆ. ಟಿ ಬಿ ಅಂದರೆ ಕ್ಷಯ ರೋಗ.
ಅಂತ ಚಿಂತೆ ಮಾಡ್ಕೊಂಡ್ಬಿಡಿ, ಇದನ್ನ ವಾಸಿಪಡಿಸ್ಬೋದು. 6 ತಿಂಗಳು ಪೂರ್ತಿ ಮಾತ್ರೆ ಎಲ್ಲ ತಗೊಂಡ್ರೆ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಇದನ್ನ ಮಧ್ಯದಲ್ಲೇ ಬಿಡಬಾರ್ದು. ಮಧ್ಯದಲ್ಲೇ ಬಿಟ್ರೆ ಇದು ವಾಸಿನೇ ಆಗಲ್ಲ. ತುಂಬಾ ಜನ ಕೇರ್ಲೆಸ್ ಮಾಡಿ ಮಧ್ಯದಲ್ಲೇ ಬಿಡ್ತಾರೆ. 6 ತಿಂಗಳು ಮಾತ್ರೆ ಅಂದ್ರೆ ತುಂಬಾ ದುಡ್ಡಾಗುತ್ತಲ್ವಾ ಸರ್? ಆ ಥರ ಏನಿಲ್ಲ, ಗೌರ್ಮೆಂಟಿಂದ ಎಲ್ಲ ಫ್ರೀಯಾಗೇ ಬರುತ್ತೆ. ನಿಮ್ಮ ಮನೆ ಹತ್ರದಲ್ಲೇ ಇರೋ ಡಾಟ್ಸ್ನ ನಿಮಗೆ ಅಸೈನ್ ಮಾಡ್ತೀವಿ. ನೀವು ಡೈಲಿ ಅವ್ರ ಹತ್ರ ಹೋಗಿ ಬಿಡದೆ ಮಾತ್ರೆನ ತಗೊಳ್ಳಿ. ಸರಿ ಸರ್, ತಗೋತೀನಿ. ಲೋ ಶಿವರಾಜ್, ಮಂಜು ಬರ್ರ ಊಟ ಮಾಡೋಣ. ಲೋ ಬಿರಿಯಾನಿ ಕಂಡ್ರು. ಲೋ ಎರಡು ತಿಂಗಳಾಯ್ತು ಫ್ರೆಂಡ್ಸ್ ಯಾರು ಮಾತಾಡಿಸ್ದೆ. ಈ ಕಾಯಿಲೆ ಬಂದಾಗಿಂದ ನೋಡಿದ್ರು ನೋಡದೆ ಇರೋರ ತರ ಹೋಗ್ತಾರೆ. ಲೈಫ್ ನನಗೆ ಬೇಕಾ? ಇದೊಂದೇ ನನಗೆ ದಾರಿ. ನಿತಿನ್ ನಿತಿನ್, ಏನ್ ಮಾಡ್ತಿದ್ಯೋ? ಯಾಕೋ, ಏನಾಯ್ತು? ಕಾಯಿಲೆ ಬಂದಾಗಿಂದ ಎಲ್ಲ ನನ್ನಿಂದ ದೂರ ಆಗ್ತಾ ಇದ್ದಾರೆ. ಕ್ಲೋಸ್ ಫ್ರೆಂಡ್ಸ್ ಆಗಿರೋ ನೀವು ನನ್ನಿಂದ ದೂರ ಆಗ್ತಾ ಇದ್ದೀರಾ. ಹತ್ರ ಆಗ್ತಿರೋದು ಅಂದ್ರೆ ಆ ಮಾತ್ರೆಗಳು ಮಾತ್ರ. ಸಾರಿ ಸಾರಿ. ಆದರೂ ನಾವು ಆ ಕಾಯಿಲೆ ಬಂದಾಗ ನಿನಗೆ ತುಂಬ ಭಯಪಟ್ಟು, ನಮಗೆಲ್ಲಾದರೂ ಹರಡುತ್ತಾ ಅಂತ ಒಂದು ಭಯ ಆತಂಕ ಇತ್ತು. ಆದರೂ ಫ್ರೆಂಡ್ಸ್ ಆಗಿ ನಾವೇ ನಿನ್ನ ಕೈ ಬಿಟ್ಬಿಟ್ರೆ ಫ್ರೆಂಡ್ಶಿಪ್ ಬೆಲೆ ಎಲ್ಲಿದೆ ಮಗ? ಬಾ ಮಗ, ನಾವಿದ್ದೀವಿ ಫ್ರೆಂಡ್ಸ್ ಆಗಿ. ಬರ ಏಯ್ ಯಾಕೆ ಮಗ, ಎಲ್ಲ ಆಯ್ತು ತಾನೆ, ಈಗಲಾದ್ರೆ ನಗೋ. ಏಯ್ ಕೋಳಿ ಮಂಜ, ನಗ್ಸವನ್ನ ಏನಾಗಲ್ಲ.